ಗೋಧಿ ಹಿಟ್ಟಿಂದ ಪರ್ಫೆಕ್ಟ್ ಆಗಿರೋ ಬನ್ಸ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ರೆಸಿಪಿನ ಶುರು ಮಾಡುವ. ಮೊದಲಿಗೆ ನೀವು ಒಂದು 2 ಅಥವಾ 3 ಬಾಳೆಹಣ್ಣನ್ನು ತೆಗಿಬೇಕು. ಅದು ಒಳ್ಳೆ ಹಣ್ಣಾಗಿರೋ ಬಾಳೆಹಣ್ಣೇ ತಗೋಬೇಕು. ಮತ್ತು ಒಂದು 1/4 ಕಪ್ ಮೊಸರು ಅದಕ್ಕೆ ಸೇರಿಸಬೇಕು. ಅದಾದ ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ ಬೇಕಿದ್ದರೆ ಹಾಕೋಬೋದು ಜಾಸ್ತಿ. ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಮಿಕ್ಸಿಯಲ್ಲೂ ಮಾಡ್ತಾರೆ, ಆದರೆ ಕೈಯಲ್ಲೇ ಮಾಡಿದರೆ ಒಳ್ಳೆಯದು. ಚಿಟಿಕೆ ಉಪ್ಪು ಮತ್ತು 1/4 ಚಮಚದಷ್ಟು ಸೋಡಾ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ವೀಟ್ ಫ್ಲೋರ್ ಗೋಧಿ ಹಿಟ್ಟನ್ನು ಹಾಕಬೇಕು. ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಕಲಸಿ. ಅದಾದ ನಂತರ ಒಂದು ಅರ್ಧ ಚಮಚ ಜೀರಿಗೆ ಮತ್ತು 2 ಚಮಚದಷ್ಟು ಎಣ್ಣೆ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4 ರಿಂದ 5 ಗಂಟೆವರೆಗೆ ಅದನ್ನು ಇಡಬೇಕು. ಅದು ಅಷ್ಟು ಹೊತ್ತು ಇಟ್ಟರೆ ಚೆನ್ನಾಗಿ ಬರುತ್ತೆ. 4 ರಿಂದ 5 ಗಂಟೆಯಲ್ಲಿ ಆಗಿದೆ. ಅದಾದಮೇಲೆ ಇನ್ನೊಮ್ಮೆ ಒಂದು ಸರ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಲ್ಲಿ. ಮತ್ತು ಒಂದು ಉಂಡೆಯಷ್ಟು ತಗೊಳ್ಳಿ ಹಿಟ್ಟು. ಸ್ವಲ್ಪ ಚಪಾತಿಗೆ ತಗೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಅದಾದಮೇಲೆ ಈ ಥರ ಲಟ್ಟಿಸಿ. ತುಂಬ ತೆಳುವೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು, ಮೀಡಿಯಮ್ ಹದಕ್ಕೆ ಲಟ್ಟಿಸಿ ಡೀಪ್ ಫ್ರೈ ಮಾಡಿ. ಇದು ತುಂಬಾ ಟೇಸ್ಟಿಯೂ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈ ಮಕ್ಕಳಿಗೆಲ್ಲ ಮೈದಾ ಹಿಟ್ಟಿಗಿಂತ ಈ ರೀತಿ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.